ಎಸ್.ಕೆ. ಸೂಪರ್ ಟಿ.ಎಂ.ಟಿ. ದ ಲಾಂಗ್ ಲೈಫ್ ಟಿ.ಎಂ.ಟಿ. ದೇವೇಗೌಡರ ಜೀವನದ ಚಾಲಕ ಶಕ್ತಿಯಾಗಿದ್ದ ಚೆನ್ನಮ್ಮ ಅವರ ನೆನಪಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆ ಅಂತಿಮ ಯಾತ್ರೆ, ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಹಾಸನ ಜಿಲ್ಲೆಯ ಗಡಿಯನ್ನ ಅಂತಿಮ ಯಾತ್ರೆಯ ವಾಹನ, ಶ್ರದ್ಧಾಂಜಲಿ ವಾಹನ ತಲುಪಿದೆ. ದೇವೇಗೌಡರನ್ನ ನೋಡೋದಕ್ಕೆ ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಕೈ ಮುಗಿದು ಧನ್ಯವಾದವನ್ನ ಜನ ತೋರಿಸ್ತಾ ಇರುವ ಕಾಳಜಿ, ಪ್ರೀತಿ ಎಲ್ಲವೂ ದೇವೇಗೌಡರನ್ನ ಇಂಥ ಕಠಿಣ ಸಂದರ್ಭದಲ್ಲೂ ಕೂಡ ಮಂತ್ರಮುಗ್ಧಗೊಳಿಸ್ತಾ ಇದೆ. ಯಾಕಂದ್ರೆ ಅವರಿಗೆಲ್ಲ ಗೊತ್ತು, ಇವರನ್ನು ಸಮಾಧಾನ ಪಡಿಸುವಂತಹ ಪದಗಳು ಸದ್ಯಕ್ಕೆ ಜಗತ್ತಲ್ಲಿ ಯಾವ ಭಾಷೆಯಲ್ಲೂ ಉಳಿದಿಲ್ಲ ಅಂತ. ಯಾಕಂದ್ರೆ ಅಷ್ಟೊಂದು ಒಡನಾಟ, ಬಾಂಧವ್ಯ, ಅನ್ಯೋನ್ಯತೆ, ಸುದೀರ್ಘ ಪಯಣ ಎಲ್ಲವೂ ಇತ್ತಲ್ವಾ. ಹೇಗಿವರು ಎಲ್ರಿಗೂ ಚಿಂತೆ ಆಗ್ತಾ ಇರೋದೆ ಮುಂದೆ ಇವರು ಹೇಗಿರ್ತಾರೆ ಅಂತ. ಹೀಗಾಗಿ ಸಾಂತ್ವನದ ನುಡಿಗಳು, ಧೈರ್ಯ ತುಂಬೋ ಕೆಲಸ ತಮ್ಮದೇ ದಾಟಿಯಲ್ಲಿ ಜನ ಮಾಡ್ತಾ ಇದ್ದಾರೆ. ಸಮಾಜ ಈ ನೋವಿನಲ್ಲಿ, ನಿಮ್ಮ ನೋವಿನಲ್ಲಿ ಭಾಗಿಯಾಗ್ತಿದೆ ಅನ್ನೋ ಸಂದೇಶವನ್ನ ಗೌಡ್ರ ಕುಟುಂಬಕ್ಕೂ ಕೂಡ ಕೊಡಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ನೆರೆದಿರುವಂತಹ ಜನರತ್ತ ಕೈ ಮುಗಿದು ಮುಂದೆ ಸಾಗ್ತಾ ಇರುವಂತಹ ಚಿತ್ರಣ, ದೊಡ್ಡಗೌಡರ ಕಣ್ಣೀರು ಇವೆಲ್ಲವೂ ಕೂಡ ಮನಸ್ಸನ್ನ ಭಾರ ಮಾಡುತ್ತೆ. ಶ್ರದ್ಧಾಂಜಲಿ ವಾಹನ ಮುಂದೆ ಮುಂದೆ ಸಾಗ್ತಾ ಇದ್ದ ಹಾಗೆ ಬರ್ತಾ ಇರುವಂತಹ ಜನರ ಸಂಖ್ಯೆ ಕೂಡ ದೊಡ್ಡದು. ಹಾಸನ ದೊಡ್ಡಗೌಡರ ರಾಜಕೀಯ ಕರ್ಮಭೂಮಿ. ಚೆನ್ನಮ್ಮ ಅವರ ಕಾರ್ಯಕ್ಷೇತ್ರ ಕೇವಲ ಅಡುಗೆ ಮನೆ, ದೇವರ ಮನೆ ಆಗಿರಬಹುದು. ಆದರೆ ಅದನ್ನ ಹೊರತಾಗಿಯೂ ಗಂಡನಿಗೆ ಬೆನ್ನೆಲುಬಾದ ರೀತಿ ಇವತ್ತು ಜನ ಅವರಿಗೆ ಪ್ರೀತಿ ತೋರಿಸ್ತಾ ಇರುವಂತಹ ರೀತಿಗೆ ಸಾಕ್ಷಿ ಆಗ್ತಾ ಇದೆ. ಅಂತ್ಯಕ್ರಿಯೆ ಅನ್ನುವಂತಹ ಕಠಿಣ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಕುಟುಂಬ ಸಾಕ್ತಾ ಇದೆ. ಬಟ್ ಚೆನ್ನಮ್ಮ ಅವರ ಜೊತೆಗಿನ ನೆನಪುಗಳು ವಿಪರೀತವಾಗಿ ಕುಟುಂಬವನ್ನ ಬಾಧಿಸ್ತಾ ಇದೆ. ಭಾರವಾದ ಎದೆಯಲ್ಲಿ ಮುಂದೆ ಸಾಗಬೇಕಾದ ಅನಿವಾರ್ಯತೆ, ನಿರ್ವಾತ, ಪೇಚಾಟ ಇವೆಲ್ಲವೂ ಸೃಷ್ಟಿಯಾಗಿದೆ. ಕೊನೆಯ ಬಾರಿ ಉಳಿಸ್ಕೊಡಪ್ಪ ಅಂತ ದೇವೇಗೌಡರು ದೇವರಲ್ಲಿ ಪ್ರಾರ್ಥನೆ ಇಟ್ರು. ಬಟ್ ಮುತ್ತೈದೆಯಾಗೆ ನಾನು ಸಾಯಬೇಕು ಅನ್ನೋದು ಚೆನ್ನಮ್ಮ ಅವರ ಆಸೆ ಆಗಿತ್ತಂತೆ. ದೇವರು ಇಬ್ಬರ ಪ್ರಾರ್ಥನೆಯಲ್ಲಿ ಕೇಳಿಸ್ಕೊಂಡಿದ್ದು, ಒಲಿದಿದ್ದು ಚೆನ್ನಮ್ಮ ಅವರಿಗೆ ಅಂತ ಅನ್ಸುತ್ತೆ. ಹೀಗಾಗಿ ದೇವೇಗೌಡರು ಮಾನಸಿಕವಾಗಿ ಸಿದ್ಧವಾಗಿರಲಿಲ್ಲ ಈ ಸುದ್ದಿಯನ್ನ ಕೇಳೋದಕ್ಕೆ. ಆದರೂ ಕಳಿಸ್ಕೊಡ್ಬೇಕಾದ ಅನಿವಾರ್ಯತೆ, ಇದನ್ನೇ ವಿಧಿ ವಿಪರೀತ ಅಂತ ಕರೆಯೋದು. ಹೋರಾಟದ ಬದುಕಿನಲ್ಲಿ ಒಬ್ಬರಿಗೊಬ್ಬರು ಧಾರೆ ಎರೆದುಕೊಂಡು ನಂಬಿಕೆ ಮತ್ತು ಕಾಲ ಎಂತಹ ಚಂಡಮಾರುತಗಳನ್ನು ತಂದರೂ ಅಲುಗಾಡದಂತಹ ಹಿಮಾಲಯದಂತಹ ಅನುಬಂಧ ನಮ್ಮದಾಗಿತ್ತು ಅನ್ನೋದು ದೇವೇಗೌಡರ ಮನಸ್ಸಿನ ಮಾತುಗಳು ಅಂತ ಅನ್ಸುತ್ತೆ. ಒಂಟಿ ಮಾಡಿ ಬಿಟ್ಟು ಹೋದೆ ಅನ್ನುವಂತಹ ನೋವು ದೊಡ್ಡಗೌಡರನ್ನ ಇನ್ನೆಷ್ಟು ವರ್ಷಗಳ ಕಾಲ ಕಾಡುತ್ತೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಾವು ಅನ್ನೋದು ಯಾವುದೇ ಕುಟುಂಬಕ್ಕೂ ಕೂಡ ಕಠಿಣ ಸಮಯವನ್ನ ತರುತ್ತೆ.